ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತ ಶಾಸಕ ಸತೀಶ್ ಸೈಲ್ ಜಾಮೀನು ಅರ್ಜಿ ಸೆಪ್ಟೆಂಬರ್ 27ಕ್ಕೆ ಮುಂದೂಡಲಾಗಿದೆ. ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತ ಶಾಸಕ ಸತೀಶ್ ಸೈಲ್ ಜಾಮೀನು ಅರ್ಜಿ ಸೆಪ್ಟೆಂಬರ್ 27ಕ್ಕೆ ಮುಂದೂಡಲಾಗಿದೆ. ಇದೇ ವೇಳೆ ವಿಜಯನಗರ ಶಾಸಕ ಆನಂದ್ ಸಿಂಗ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಾಳೆಗೆ ಮುಂದೂಡಿಕೆಯಾಗಿದೆ. ಇನ್ನು ನಿವೃತ್ತ ಅಧಿಕಾರಿ ಶಿವಲಿಂಗಮೂರ್ತಿ ಅರ್ಜಿ ವಿಚಾರಣೆಯನ್ನ ಸಿಬಿಐ ಕೋರ್ಟ್ ಸೆಪ್ಟೆಂಬರ್ 30ಕ್ಕೆ ಮುಂದೂಡಿದೆ. ಈ ನಡುವೆ ಬೆಂಗಳೂರಿನ ಸಿಬಿಐ ಕಚೇರಿಗೆ ಕಾಂಗ್ರೆಸ್ ಮುಖಂಡ ಕೆಸಿ ಕೊಂಡಯ್ಯ ಭೇಟಿ ನೀಡಿದರು. ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣ ಸಂಬಂಧ ಸಿಬಿಐಗೆ ಮಾಹಿತಿ ನೀಡಲು ಬಂದಿದ್ದೇನೆ. ಸಿಬಿಐನಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ನನ್ನ ಬಳಿ ಇರುವ ಮಾಹಿತಿಯನ್ನ ಸಿಬಿಐಗೆ ನೀಡೋದಕ್ಕೆ ಬಂದಿದ್ದೀನಿ ಅಂತ ತಿಳಿಸಿದರು. 2 ವರ್ಷಗಳಿಂದ ಈ ಇನ್ವೆಸ್ಟಿಗೇಷನು ಸಿಬಿಐ ಎಲ್ಲ ಮಾಡ್ತಾ ಇದ್ದಾರೆ ಗಣಿ ವಿಚಾರ ಬಗ್ಗೆ. ಕ್ಯಾಶುವಲ್ ಆಗಿ ನಾನು ಬರ್ತಾ ಇರ್ತೀನಿ. ಸೊ ಬಂದಾಗ ಕ್ಯಾಶುವಲ್ ನಾನು ಮಾತಾಡ್ಸೋಕೆ ಈಗ ಬಂದೆ ಅಷ್ಟೇ. ಈಗ ನಾಗೇಂದ್ರ ನೋಟಿಸ್ ಏನಾದರೂ ಇಲ್ಲ, ನಮಗೇನು ಬಂದಿಲ್ಲ. ಐ ಆಮ್ ನಾಟ್ ಇನ್ವಾಲ್ಡ್ ಇನ್ ಎನಿ ದಿಸ್ ತಿಂಗಳ. ನಮಗೇನು ನೋಟಿಸ್ ಇದೆಲ್ಲ ಇಲ್ಲ. ಅಲ್ಲಿ ಶಾಸಕರನ್ನೇನಾದರೂ ಭೇಟಿ ಇಲ್ಲ ಅದು ನನಗೆ ಅದು ಬರೋದೇ ಇಲ್ಲ. ಈಗ ಈ ಸಿ ಬಿ ಐನವರು ಕಾನೂನು ಪ್ರಕಾರ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಇದ್ರೊಳಗೆ ನಾವು ಅಡ್ಡಿಪಡಿಸೋದಾಗಲಿ ಇನ್ಫ್ಲುಯೆನ್ಸ್ ಮಾಡೋದಾಗಲಿ ನಮಗೇನಿದಿಲ್ಲ. ಕ್ಯಾಶುವಲ್ ಆಗಿ ನಾನು ಬರ್ತಾ ಇರ್ತೀನಿ. ಸೊ ಆ ರೀತಿ ಕ್ಯಾಶುವಲ್ ಭೇಟಿ ಮಾಡಿ